ಎರಡು ದೇಶಗಳ ನಡುವೆ ನಡೆಯುತ್ತಿರುವ ಮಹಾಯುದ್ಧ ನಿಲ್ಲಿಸುವ ಕುರಿತು ತಹಶೀಲ್ದಾರ್ ಅವರ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಮನವಿ. ಮಧ್ಯಪ್ರಾಚ್ಯ ದೇಶಗಳಾದ ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಮಹಾಯುದ್ಧದಿಂದಾಗಿ ಕಚ್ಚಾ ತೈಲಗಳ ಬೆಲೆ ಗಗನಕ್ಕೇರಿದೆ. ಈರನ್ನ 30 ತೈಲ ಘಟಕಗಳ ಮೇಲೆ ಇಸ್ರಾಲ್ ತೀವ್ರ ದಾಳಿ ನಡೆಸಿ ಸಂಪೂರ್ಣವಾಗಿ ನಾಶಪಡಿಸಿದೆ. ಯುದ್ಧ ಆರಂಭಕ್ಕೂ ಮುನ್ನ $74 ಇದ್ದ ತೈಲ ಬೆಲೆ 10 ದಿನಗಳಲ್ಲಿ $46ಗೆ ಏರಿಕೆಯಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ ಬೆಲೆ ತುಟ್ಟಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವದಾದ್ಯಂತ ಪೆಟ್ರೋಲ್, ಡೀಸೆಲ್ ಕೊರತೆ ಎದ್ದು ಕಾಣಲಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ 25 ದಿನಗಳಿಗೊಮ್ಮೆ ಬರುವುದರಿಂದ ಬೆಂಗಳೂರಿನ ಹೋಟೆಲ್ಗಳು ಬಂದ್ ಆಗುತ್ತಿವೆ. 960 ಆಗಿರುವ ಸಿಲಿಂಡರ್ ಬೆಲೆ ಕಾಳಸಂತೆಯಲ್ಲಿ $1,500 ಮಾರಾಟವಾಗ್ತಿದೆ. ವಿಶ್ವದ ಅತಿ ದೊಡ್ಡ ನೌಕಾಪಡೆ ಹೊಂದಿರುವ ಅಮೆರಿಕ ದೇಶ ಭಾರತ ದೇಶದ ಸಹಯೋಗ ಹೊಂದಲು ಬಯಸಿದೆ. ಬೆಂಬಲಿಸುವ ರಾಷ್ಟ್ರ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವರು ಯುದ್ಧಗ್ರಸ್ತವಾಗಿರುವ ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳಿಗೆ ಮಾತುಕತೆಯ ಮೂಲಕ ಯುದ್ಧವನ್ನು ನಿಲ್ಲಿಸಬೇಕೆಂದು ಹೊಳಲ್ಕೆರೆ ಪಟ್ಟಣ ಸಾಕಿಯ ರೈತ ಬಾಂಧವರು ಈ ಪತ್ರದ ಮುಖೇನ ಮನವಿ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಸಿದ್ದರಾಮಪ್ಪ ಎಸ್, ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆ ಎನ್, ಗೌರವಾಧ್ಯಕ್ಷ ಸಿದ್ದರಾಮಪ್ಪ ಆರ್, ಸಂಸ್ಥಾಪಕ ಲೋಕೇಶ್ ಎಚ್ ಕೆ, ಖಜಾನ್ಸಿ ಶಿವಮೂರ್ತಿ, ತಾಲೂಕಾಧ್ಯಕ್ಷ ಶಿವಕುಮಾರ್, ಉಪಾಧ್ಯಕ್ಷರಾದ ಸನಾವುಲ್ಲಾ, ದುಕ್ಕೆಡ್ಲೆ ರಾಜಪ್ಪ, ರವಿಕುಮಾರ್, ನಾಗರಾಜ್, ಗುರುರಾಜ್, ವಡ್ನಾಳ್, ಬಸಣ್ಣ, ಫಾರೂಕ್, ಲೋಕಪ್ಪ, ಓಂಕಾರಪ್ಪ ಮುಂತಾದವರು ಉಪಸ್ಥಿತರಿದ್ದರು. ವರದಿ ನಾಗರಾಜ ಹದಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯುದ್ಧಾರಂಭಕ್ಕೂ ಮುನ್ನ $74 ಇದ್ದು ಬೆಲೆ 10 ದಿನಗಳಲ್ಲಿ $46 ಏರಿಕೆಯಾಗಿದೆ. ಇದೇ ಇಸ್ರೇಲ್ ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ ದುಬಾರಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವಾದ್ಯಂತ ಪೆಟ್ರೋಲ್, ಡೀಸೆಲ್ ಕೊರತೆ ಎದ್ದು ಕಾಣಲಿದೆ. ಬೆಂಗಳೂರಿನ ವಾಣಿಜ್ಯ ಬಳಕೆಯ ಸಿಲಿಂಡರ್ 25 ದಿನಕ್ಕೆ ಒಂದೇ ಸಿಲಿಂಡರ್ ಆಗಿರುವುದರಿಂದ ಬೆಂಗಳೂರು ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. 960 ಏರಿಕೆಯಾಗಿರುವ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ $1,500ಗೆ ಮಾರಾಟವಾಗುತ್ತದೆ. ವಿಶ್ವದ ಅತಿ ದೊಡ್ಡ ನೌಕಾಸೇನೆ ಹೊಂದಿರುವ ಅಮೆರಿಕ ನೌಕಾಪಡೆ ಭಾರತ ಸಹಯೋಗ ಹೊಂದಲು ಬಯಸಿದೆ. ಭಾರತ ಶಾಂತಿಯನ್ನು ಬೆಂಬಲಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುದ್ಧಗ್ರಸ್ತವಾಗಿರುವ ಅಮೆರಿಕ, ಇರಾನ್, ಇಸ್ರೇಲ್ ದೇಶಗಳಿಗೆ ಮಾತುಕತೆ ಮೂಲಕ ಯುದ್ಧವನ್ನು ನಿಲ್ಲಿಸಬೇಕೆಂದು ಹೊಳಲ್ಕೆರೆ